ಇದರ ಮಧ್ಯೆ ಇರಾನಿನ ಒಳಗಡೆ ಜನಜೀವನ ಹೆಂಗಿದೆ, ಇರಾನಿನ ಒಳಗಡೆ ಅಕ್ಯುರೇಟಾಗಿ ಗೊತ್ತಾಗೋದು ಕಷ್ಟ ಇದೆ. ನಾನು ನೋಡ್ತಾ ಇದ್ದೆ, ಒಂದಷ್ಟು ಹೆಣ್ಮಕ್ಳು ಈ ಸೆಲ್ಫಿ ವಿಡಿಯೋಗಳನ್ನು ಮಾಡಿ ಹಾಕ್ತಾ ಇದ್ದಾರೆ. ಅವು ಹೆವಿಲಿ ಸೆನ್ಸಾರ್ಡ್, ಅರ್ಥ ಮಾಡ್ಕೊಳ್ಳಿ ನೀವು. ಎಕ್ಸಾಕ್ಟಾಗಿ ಹೊರಗೆ ಬರೋದಿಲ್ಲ ರೀ ಇರಾನ್ ಒಳಗೆ ಏನಾಗ್ತಿದೆ ಅಂತ. ಅದರ್ವೈಸ್ ಜನವರಿ ತಿಂಗಳಲ್ಲಿ ಇರಾನಿನ ಒಳಗಡೆ ಜನ ದಂಗೆ ಎದ್ರಲ್ಲ, ಅಯಾತುಲ್ಲಾ ಖಮೇನಿ ಆಡಳಿತದ ವಿರುದ್ಧ ಮಸೀದಿಗಳಿಗೆ ನುಗ್ಗಿ ಬೆಂಕಿ ಹಚ್ಚಿಬಿಟ್ರು ಅವರು. ಇರಾನಿಯನ್ನರ ಬ್ರ್ಯಾಕೆಟ್ನಲ್ಲಿ ಪರ್ಷಿಯನ್ನರ ಅಂತ ಓದ್ಕೊಳ್ಳಿ, ಪರ್ಷಿಯನ್ನರ ಫೈಟಿಂಗ್ ಸ್ಪಿರಿಟ್ ಇದೆಯಲ್ಲ, ಸರಿಯಾಗಿ ಹಿಜಾಬ್ ಹಾಕ್ಕೊಂಡಿರಲಿಲ್ಲ ಅನ್ನುವ ಕಾರಣಕ್ಕೆ 22 ವರ್ಷದ ಹುಡುಗಿಯೊಬ್ಬಳನ್ನು ಅಲ್ಲಿನ ನೈತಿಕ ಪೊಲೀಸರು ಬಡಿದು ಕೊಂದಾಗ ವಿರೋಧಿಸಿದರೆ ತಮ್ಮ ಪ್ರಾಣ ಹೊರಟು ಹೋಗಬಹುದು ಅನ್ನುವ ಪರಿಸ್ಥಿತಿಯ ಮಧ್ಯದಲ್ಲೂ ಲಕ್ಷಾಂತರ ಜನ ಹೆಣ್ಮಕ್ಳು ಬೀದಿಗಿಳಿದ್ರಲ್ಲಿ. ಬೀದಿಗಳಲ್ಲಿ ತಮ್ಮ ಹಿಜಾಬ್ಗಳನ್ನು ಸುಟ್ಟು ಬೆಂಕಿ ಹಾಕಿದ್ರು, ತೆಗೆದು ಕಿತ್ತಾಕಿ ಬೆಂಕಿ ಹಚ್ಚಿದ್ರು ಅದಕ್ಕೆ. ಅದಾದ ನಂತರ ಇರಾನ್ನಲ್ಲಿ ಸೆನ್ಸರ್ಶಿಪ್ ಬರ್ತಾ ಹೋಯಿತು. ಇಂಟರ್ನೆಟ್ ಬ್ಲಾಕ್ ಮಾಡಿದ್ರು, ಪ್ರತಿಭಟಿಸ್ತಾ ಇದ್ದವ್ರನ್ನ ಹುಡುಕೊಂಡು ಹೋಗಿ ಹೊಡೆದು ಕೊಂದಾಕಿಬಿಟ್ರು, ಬೀದಿಗಳಲ್ಲಿ ನೇಣಗಾಕಿದ್ರು. ಅದಾದ ನಂತರ ಪರ್ಷಿಯನ್ ಹೆಣ್ಣುಮಕ್ಕಳು ಏನು ಬೇರೆ ಬೇರೆ ದೇಶಗಳಲ್ಲಿದ್ದಾರಲ್ಲ, ಅವರ ಅಭಿಪ್ರಾಯಗಳು ನಮಗೆ ಗೊತ್ತಾಗ್ತವೆ. ಇರಾನ್ ಒಳಗೆ ಏನಾಗ್ತಿದೆ ಅಂತ ಗೊತ್ತಾಗೋದಿಲ್ಲ. ಅದು ಹೆವಿಲಿ ಸೆನ್ಸಾರ್ಡ್ ವಿಡಿಯೋಗಳು ಬರ್ತಾವೆ ಕೆಲವೊಂದಷ್ಟು. ಅವುಗಳ ಪೈಕಿ ಒಂದಷ್ಟು ನಾನು ನೋಡಿದೆ. ಅಲ್ಲಿನ ಹೆಣ್ಣುಮಕ್ಕಳು ನೋಡಿ ಎಲ್ಲ ನೀಟಾಗಿದೆ, ಮಾಲ್ಗಳಲ್ಲಿ ಓಡಾಡ್ತಾರೆ, ಸೂಪರ್ ಮಾರ್ಕೆಟ್ಗಳಲ್ಲಿ ಓಡಾಡ್ತಾರೆ, ನೋಡಿ ವಸ್ತುಗಳೆಲ್ಲ ಖಾಲಿ ಆಗಿಬಿಟ್ಟಿವೆ ಅಂತೆಲ್ಲ ಹೇಳ್ತಾರೆ. ಎಲ್ಲ ರ್ಯಾಕ್ಗಳಲ್ಲೂ ದಿನಬಳಕೆಯ ವಸ್ತುಗಳಿದ್ದಾವೆ ನೋಡಿ ಅಂತ. ಅದರ ಭಾಗವಾಗಿ ಇರಾನಿನ ಅಧ್ಯಕ್ಷ ಪೆಜೆಶ್ಕಿಯನ್, ಟೆಹರಾನೇ ಅನಿಸುತ್ತಿದ್ದು, ಒಂದಷ್ಟು ಕಡೆ ಓಡಾಡಿ ಜನರನ್ನು ಮಾತಾಡಿಸಿ ಯುದ್ಧದ ಸನ್ನಿವೇಶ ನಮ್ಮ ಜೊತೆಗೆ ನೀವು ಇರಬೇಕು ಅನ್ನೋ ಥರದ್ದು ಮಾತಾಡಿ ಸೆಲ್ಫಿ ತೆಗೆಸ್ಕೊಂಡಿದ್ದಾರೆ. ದೃಶ್ಯಗಳು ಬಂದಿದ್ದಾವೆ. ಇರಾನಿನ ಅಧ್ಯಕ್ಷರಿವರು ಪೆಜೆಶ್ಕಿಯನ್. ಅಲ್ಲಿ ಸುಪ್ರೀಂ ಲೀಡರೇ ಸುಪ್ರೀಮು. ಅಧ್ಯಕ್ಷ ಸ್ಥಾನ ಅನ್ನುವಂಥದ್ದು ಈಸ್ ಎಲೆಕ್ಟೆಡ್, ಆದರೆ ಒಂಥರ ಗೌರವಾನ್ವಿತ ಹುದ್ದೆ ಅನ್ನೋ ಹಂಗಿರುತ್ತದಷ್ಟೇ. ಬಹಳ ಡಿಸಿಷನ್ ಮೇಕಿಂಗ್ ಅಥಾರಿಟಿ ಇವ್ರುಗಳ ಹತ್ರ ಇರೋದಿಲ್ಲ. ಯುದ್ಧ ಇವತ್ತು ಕೂಡ ಘನಘೋರವಾಗಿತ್ತು. ಅನೇಕ ದೃಶ್ಯಗಳು ಬಂದಿದ್ದಾವೆ. 32ನೆಯ ದಿನದ ಯುದ್ಧ. ಇಸ್ರೇಲ್ನ ದಾಳಿಯಲ್ಲಿ ಇರಾನಿನ ಒಂದು ಕಾಲೇಜ್ ಧ್ವಂಸ ಆಯಿತು. ಇರಾನ್ನ ಅಲ್ ಅರಬ್ಬಿ TV ಚಾನಲ್ನ ಆಫೀಸನ್ನು ಧ್ವಂಸ ಮಾಡಲಾಯಿತು. ಇನ್ನೊಂದು ಕಡೆ ದಕ್ಷಿಣ ಲೆಬನಾನ್ ಮೇಲೆಯೂ ಇಸ್ರೇಲ್ ಯುದ್ಧ ಸಾರಿದೆ. ಅಲ್ಲಿ ಹಿಜ್ಬುಲ್ಲಾ ಭಯೋತ್ಪಾದಕರು ಇಸ್ರೇಲ್ನ ಟ್ಯಾಂಕರ್ ಒಂದನ್ನು ಧ್ವಂಸ ಮಾಡಿದ ವಿಡಿಯೋ ರಿಲೀಸ್ ಮಾಡಿದ್ರು. 131 ಟ್ಯಾಂಕರ್ಗಳನ್ನು ಧ್ವಂಸ ಮಾಡಿದ್ದೀವಿ ನಾವು ಅಂತ, ಯುದ್ಧ ಟ್ಯಾಂಕರ್ಗಳು. ಇರಾನಿನಿಂದ ಬಂದ ಕ್ಷಿಪಣಿಯೊಂದನ್ನು ಆಕಾಶದಲ್ಲೇ ಹೊಡೆದು ಹಾಕಿದ್ದೀವಿ ಅಂತ ಇಸ್ರೇಲ್ನವರು ದೃಶ್ಯ ಬಿಡುಗಡೆ ಮಾಡಿದ್ರು. ಇರಾನ್ನ ಅಲ್ ಅರಬ್ಬಿ TV ಚಾನಲ್ನ ಕಚೇರಿ ಧ್ವಂಸ ಮಾಡಿದ್ದೀವಿ ಅಂತ ವಿಡಿಯೋ ರಿಲೀಸ್ ಆಯಿತು. ಹಿಜ್ಬುಲ್ಲಾ ಭಯೋತ್ಪಾದಕ ಸಂಘಟನೆಯ 200 ನೆಲೆಗಳ ಮೇಲೆ ಇಸ್ರೇಲ್ನ ದಾಳಿ. ಇದು ಟ್ಯಾಂಕರ್ ಧ್ವಂಸದ ವಿಡಿಯೋ. ಇಸ್ರೇಲ್ನ ದಾಳಿಗೆ ಇರಾನಿನ ಮಶಾದ್ನಲ್ಲಿ ಒಂದು ರೆಸಿಡೆನ್ಷಿಯಲ್ ಬಿಲ್ಡಿಂಗ್ ಪೂರ್ತಿಯಾಗಿ ಕೊಲಾಪ್ಸ್ ಆಯಿತು. ಇರಾನಿನ ಮಶಾದ್ ಇದು. ಇರಾನಿನಲ್ಲಿ ಯಾಜ್ದ್ ಭೂಗತ ಕ್ಷಿಪಣಿ ಸಂಗ್ರಹದ ಮೇಲೆ ಇಸ್ರೇಲ್ ದಾಳಿ ಮಾಡಿತು. ಇನ್ನೊಂದು ಕಡೆ ಇರಾನಿನ ದಾಳಿ ಕೂಡ ಹಿಂಗೆ ಇತ್ತು, ಇಷ್ಟೇ ಭೀಕರ. ಇಸ್ರೇಲ್ ಮತ್ತು ತನ್ನ ಅಕ್ಕಪಕ್ಕದ ದೇಶಗಳಲ್ಲಿರುವ ಅಮೇರಿಕನ್ ಸೇನಾ ನೆಲೆಗಳ ಮೇಲೆ ಇರಾನ್ ದಾಳಿ ನಡೆಸಿತು. ಇಸ್ರೇಲ್ನ ಬೀರ್ ಶೇವಾ ಸ್ಟೀಲ್ ಪ್ಲಾಂಟ್ ಮೇಲೆ ಇರಾನಿಯನ್ ಡ್ರೋನ್ ಅಟ್ಯಾಕ್. ಬೀರ್ ಶೇವಾ
2023 ಅಕ್ಟೋಬರ್ 7th ದಾಳಿ ಈ ಪಟ್ಟಣದ ಮೇಲಾಗಿತ್ತು, ಈ ನಗರದ ಮೇಲಾಗಿತ್ತು. ಒಟ್ಟು 13 ಪಟ್ಟಣಗಳ ಮೇಲೆ ಭಯೋತ್ಪಾದಕ ದಾಳಿ ಆಗಿತ್ತು. ಆವಾಗ ಅದರಲ್ಲಿ ಇದು ಬಿಯರ್ ಶೆವ ಅಂತ ಕರೀತಾರೆ ಅವರು ಅದನ್ನು. ಸ್ಟೀಲ್ ಪ್ಲ್ಯಾಂಟ್ ಇಲ್ಲಿ ಹೈಫಾ ತೈಲ ಘಟಕ ಹೊತ್ಕೊಂಡು ಉರಿತು ಇವತ್ತು. ಇನ್ನೊಂದು ಕಡೆ ಶಾರ್ಜಾ ನಗರದ ಮೇಲೆ ಇರಾನ್ ದಾಳಿ, ವಸತಿ ಕಟ್ಟಡಗಳ ಮೇಲೆ. ಡ್ರೋನ್ಗಳನ್ನು ಬಳಸಿ ಹಿಜ್ಬುಲ್ಲಾ ಭಯೋತ್ಪಾದಕರು ಇಸ್ರೇಲ್ನ ಯುದ್ಧ ಟ್ಯಾಂಕರ್ ಒಂದನ್ನು ಧ್ವಂಸಗೊಳಿಸಿದ ವಿಡಿಯೋ ರಿಲೀಸ್ ಮಾಡಿದ್ರು. ಹಿಜ್ಬುಲ್ಲಾ ಹೇಳ್ತಾ ಇದೆ 113 ಟ್ಯಾಂಕರ್ಗಳನ್ನು ಹೊಡೆದಿದ್ದೀವಿ ನಾವು ಇಸ್ರೇಲ್ದು ಅಂತ. 113 ಟ್ಯಾಂಕರ್ಗಳನ್ನು ಹೊಡೆದಿದ್ದೀವಿ ಅಂತ ಹೇಳ್ಕೊತಾ ಇದ್ದಾರೆ ಅವರು. ಇದು ಹೈಫಾ ತೈಲ ಸಂಸ್ಕರಣಾಗಾರ, ಇಸ್ರೇಲ್ನ ಶ್ಫರಾಮ್ ನಗರ, ಇನ್ನೊಂದು ಕಡೆ ಇಸ್ರೇಲ್ನ ದಾಳಿಯಲ್ಲಿ ಇರಾನ್ನ ಹೋವಾವ್ ಕೈಗಾರಿಕಾ ವಲಯ, ಟೆಲ್ ಅವೀವ್ ಮೇಲೆ ದಾಳಿಗಳು ಮುಂದುವರೆದು ಇವತ್ತು. ಇಸ್ರೇಲ್ ಮೇಲೆ ಹೌತಿ ಭಯೋತ್ಪಾದಕ ಸಂಘಟನೆ ಕೂಡ ಯಮನ್ನಿಂದಲೇ ದಾಳಿ ಶುರು ಮಾಡಿದೆ. ಅಮೆರಿಕದ MQ-9 ಡ್ರೋನ್ ಒಂದನ್ನು ಇರಾನ್ ಹೊಡೆದುರುಳಿಸಿದೆ. ಕುವೈತ್ ಮೇಲೆ ನಡೆದ ಇರಾನಿನ ದಾಳಿಯಲ್ಲಿ ಭಾರತೀಯನೊಬ್ಬ ಮೃತಪಟ್ಟ, ಒಬ್ಬ ಭಾರತೀಯ ವ್ಯಕ್ತಿ. ಕುವೈತ್ನ ವಿದ್ಯುತ್ ಸ್ಥಾವರದ ಮೇಲೆ ಇರಾನ್ನ ದಾಳಿಯಲ್ಲಿ ಒಬ್ಬ ಭಾರತೀಯ ವ್ಯಕ್ತಿ ಮೃತಪಟ್ಟಿದ್ದಾರೆ. ಇದು ನೆನ್ನೆನೇ ಆಗಿದ್ದು. ಸೌದಿ ಅರೇಬಿಯಾದ ವೈಮಾನಿಕ ನೆಲೆಯಲ್ಲಿ ಏರ್ಬೇಸು ಅಮೇರಿಕದ್ದು, ಅದರ ಮೇಲೆ ದಾಳಿ ನಡೆಸಿ ಅಮೇರಿಕಾ ಏರ್ಫೋರ್ಸ್ನ ಮತ್ತೊಂದು ಟ್ಯಾಂಕರನ್ನು ಹೊಡೆದಿದ್ದಾರೆ. ವಿಮಾನನೇ, ಆಕಾಶದಲ್ಲಿ ಯುದ್ಧ ವಿಮಾನಗಳಿಗೆ ತೈಲ ತುಂಬುವಂಥ ಟ್ಯಾಂಕರ್ ಇದು. ಅದನ್ನು ಹೊಡೆದಾಕಿದ್ದಾರೆ ಇರಾನ್ನವರು. ಈ ಮಧ್ಯೆ ಅಮೆರಿಕದ ಬಿ ಸಿರೀಸ್ ಬಾಂಬರ್ಗಳು ಇರಾನಿನ ಅಣುಸ್ಥಾವರಗಳನ್ನು ಟಾರ್ಗೆಟ್ ಮಾಡಿಕೊಂಡು ಮತ್ತಷ್ಟು ದಾಳಿ ನಡೆಸಿದವೆ. B-1 ಮತ್ತು B-52 ಮಾದರಿಯ ವಿಮಾನಗಳನ್ನು ಅಮೆರಿಕ ಈ ದಾಳಿಗಳಿಗೆ ಬಳಸಿದೆ. ಅಟ್ಯಾಕ್ ಮುಗಿಸಿ ವಾಪಸ್ ಬಂದಿರುವಂಥ ದೃಶ್ಯಗಳಿಂದ ಇದರಲ್ಲಿ ಬಂಕರ್ ಬಸ್ಟ್ಗಳನ್ನು ಹಾಕಿರ್ತಾರೆ. ಅದು 60 ಫೂಟ್ ಕಾಂಕ್ರೀಟ್ ಸ್ಲ್ಯಾಬನ್ನು ಕೂಡ ಛೇದಿಸಿಕೊಂಡು ಒಳಗೆ ಹೋಗಿ ಬ್ಲಾಸ್ಟ್ ಮಾಡುತ್ತೆ. ಇಸ್ಫಹಾನ್ನ ನ್ಯೂಕ್ಲಿಯರ್ ಸೆಂಟರ್ ಮೇಲೆ, ಇರಾನಿನ ಇಸ್ಫಹಾನ್ ನ್ಯೂಕ್ಲಿಯರ್ ಸೆಂಟರ್ ಮೇಲೆ ಈ B ಸಿರೀಸ್ನ ಬಾಂಬರ್ಗಳನ್ನು ಬಳಸಿ ಅಟ್ಯಾಕ್ ಮಾಡ್ತೀವಿ ಅಮೆರಿಕ. B-52 ದಾಳಿ ಮುಗಿಸಿ ವಾಪಸ್ ಬಂತಂತೆ. 2 B-1 ಬಾಂಬರ್ಗಳು ಫಸ್ಟಿಗೆ ಏನು ಲ್ಯಾಂಡ್ ಆಗ್ತಾ ಇರೋದು ನೋಡಿದ್ರಲ್ಲ ಅದು. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.